ಜೈ ಭಾರತ್ ವಂದೇ ಮಾತರಂ. ಲಡಾಖ್ನಲ್ಲಿ ಪ್ರತಿದಿನ ಕೋಟ್ಯಾಂತರ ಲೀಟರ್ ನೀರು ಹರಿದು ಹೋಗುತ್ತಿದೆ. ಒಂದು ಕಡೆ ನೀರಿನ ಕೊರತೆಯಿಂದಾಗಿ ಕೃಷಿ ಮಾಡಲಾಗದಂತಹ ಬರಡು ಭೂಮಿ, ಮತ್ತೊಂದು ಅದೇ ಕಡೆ ಕರಗಿದ ಹಿಮ ನದಿ ನೀರಾಗಿ ಸಿಂಧು ನದಿಗೆ ಸೇರಿ ಪಾಕಿಸ್ತಾನಕ್ಕೆ ಹೋಗುವುದು. ಆದರೆ ಈಗ ಲಡಾಖ್ನಲ್ಲಿ ಅಲ್ಲಿನ ಆಡಳಿತ ನದಿ ನೀರಿನ ಒಂದು ಭಾಗವನ್ನು ಅಲ್ಲಿನ ಜನರಿಗೆ ಆ ಭಾಗಕ್ಕೆ ಉಪಯೋಗಿಸಲು ಮುಂದಾಗುತ್ತಿದ್ದಾರೆ. ಪ್ರತಿದಿನ 9 ಕೋಟಿ ಲೀಟರ್ ನೀರನ್ನು ಬಳಸಿಕೊಳ್ಳುವುದು. ಸುಮಾರು 1,000 ಎಕರೆ ಬರಡು ಭೂಮಿಗೆ ನೀರಾವರಿ ಯೋಜನೆ. ಹಾಗಾದರೆ ಏನು ಈ ಯೋಜನೆ? ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸುತ್ತೇನೆ. ಈ ಲಡಾಖನ್ನು ಕೋಲ್ಡ್ ಡೆಸರ್ಟ್ ಅಂತ ಕರೆಯಲಾಗುತ್ತದೆ. ಈ ಶೀತ ಮರುಭೂಮಿ ಅಂತ ಕರೆಯಲಾಗುತ್ತದೆ. ಇಲ್ಲಿ ಮಳೆಯ ನೀರು ಕಡಿಮೆ, ಹೆಚ್ಚಾಗಿ ಹಿಮ ನದಿಯನ್ನು ಆ ಭಾಗದ ಜನರು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಇಲ್ಲಿ ನಿಜ ಹೇಳಬೇಕಂದರೆ ಇಲ್ಲಿ ನೀರು ಸಮಸ್ಯೆವಿಲ್ಲ, ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲ. ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಲಡಾಖ್ನಲ್ಲಿ ಪ್ರತಿದಿನ 9 ಕೋಟಿ ಲೀಟರ್ ನೀರಿನಷ್ಟು ವೇಸ್ಟ್ ಆಗುತ್ತಿದೆ. ಆ ನೀರನ್ನು ಉಪಯೋಗಿಸಿದರೆ ಆ ಪ್ರದೇಶದಲ್ಲಿ ಯಾವುದೇ ರೀತಿ ನೀರಿನ ಅಭಾವ ಉಂಟಾಗುವುದಿಲ್ಲ. ಅದಕ್ಕೆ ಅಲ್ಲಿನ ಆಡಳಿತ ವಾಟರ್ ಕನ್ಸರ್ವೇಷನ್ ಯೋಜನೆಗೆ ಕೈ ಹಾಕಿದ್ದಾರೆ. ಹಿಮ ನದಿ ಮತ್ತು ಕರಗುವ ನೀರು ಮತ್ತು ಸೀಸನಲ್ ರನ್ ಆಫ್ ಅನ್ನು ಸಂಗ್ರಹಿಸಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವುದು. ಈ ಮೊದಲ ಹಂತದಲ್ಲಿ 50 ಗ್ರಾಮಗಳಿಗೆ ನೀರನ್ನು ಸಂಗ್ರಹಿಸುವ ಕೆರೆಗಳನ್ನು ನಿರ್ಮಿಸಲು ಮುಂದಾಗುತ್ತಿದ್ದಾರೆ. ಮುಂದಿನ ಹಂತದಲ್ಲಿ ಈ ಸಂಖ್ಯೆಯನ್ನು 100ಕ್ಕೆ ಏರಿಸುವ ಒಂದು ಯೋಜನೆ ಕೂಡ ಇದೆ. ಈ ಒಂದು ಕೆರೆಯ ಸಂಗ್ರಹದ ಸಾಮರ್ಥ್ಯ 60 ಲಕ್ಷ ಲೀಟರ್. ಇದೇ ರೀತಿಯ ಪ್ರಾರಂಭದಲ್ಲಿ 50 ಕೆರೆಗಳನ್ನು ನಿರ್ಮಿಸಲಾಗುತ್ತದೆ. ಇನ್ನೊಂದು ಯೋಜನೆ ಸಿಂಧು ಜಲ ಸಮೃದ್ಧಿ ಯೋಜನೆ. ಲೇಹ್ನ ಉಪ್ಶಿ ಎಂಬ ಪ್ರದೇಶದಲ್ಲಿ ಸಿಂಧು ನದಿಯ ಮೇಲಿನ ರಾಕ್ ಚೆಕ್ ಡ್ಯಾಮ್ ಅನ್ನು ನಿರ್ಮಿಸಲಾಗುವುದು. ಇದು ಸಿಮೆಂಟ್, ಕಾಂಕ್ರೀಟ್ ಹಾಗೂ ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಿಸಲಾಗುತ್ತದೆ. ಭಾರತದ ಈ ಎಲ್ಲ ಯೋಜನೆಗೆ ಪಾಕಿಸ್ತಾನ ಸಿಡಿಮಿಡಿಗೊಂಡಿದೆ. ಭಾರತ ಸಿಂಧು ನದಿ ನೀರು ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದೆ. ಭಾರತ ನಮಗೆ ನೀರು ಕೊಡ್ತಿಲ್ಲ ಅಂತ ಪಾಕಿಸ್ತಾನ ಬೊಬ್ಬೆ ಹಾಕುತ್ತಿದ್ದಾರೆ. ಭಾರತ ಈ ಯೋಜನೆಯನ್ನು ತಮ್ಮ ರಾಷ್ಟ್ರದ ಜನರಿಗೆ ನೀಡುವುದರ ಮೂಲಕ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇದರಿಂದಾಗಿ ಆ ಭಾಗದ ಜನರಿಗೂ ಒಂದು ದೊಡ್ಡ ಉಪಯೋಗವಾಗಲಿದೆ. ಕೃಷಿ ವಿಸ್ತರಣೆ, ಆಹಾರ ಭದ್ರತೆ, ರೈತರ ಉದ್ಯೋಗ, ಗ್ರಾಮೀಣ ಆದಾಯ ಇದೆಲ್ಲವೂ ಹೆಚ್ಚಾಗುತ್ತೆ. ಮುಂದಿನ ವರ್ಷಗಳಲ್ಲಿ ಈ ಲಡಾಖ್ ಮಾದರಿಯನ್ನು ಇನ್ನಷ್ಟು ವಿಸ್ತರಿಸಿದರೆ ಭಾರತದ ಇತರ ಹಿಮಾಲಯ ಪ್ರದೇಶಗಳಿಗೂ ಇದು ಒಂದು ಮಾದರಿಯಾಗಬಹುದು.